ಸುಮ್ಮನೆ ಇವತ್ ಬಂದ್ಬಿಟ್ಟು ಟುಸ್ಸು ಪುಸ್ಸು ಕಮೆಂಟ್ ಮಾಡ್ಬಿಟ್ಟು ಹೋಗೋರಲ್ಲ, ಪಾಂಪ್ಲೆಟ್ ಹಾಕೊಂಡು ಬಂದಿರೋರು. ಐ ನೋ ಸೈಕಾಲಜಿ ಹೇಗೆ ಅಂತ. ಡಿಕ್ಷನರಿ ಮಾರ್ಕೊಂಡ್ ಬಂದಿರೋ ಅಂತ ವ್ಯಕ್ತಿ ನಾನು. ಕನ್ನಡ ಮಾರ್ಕೆಟ್ ಅಂದ್ರೆ ಅಷ್ಟು ಪ್ರಾಣ ನನಗೆ. ಕನ್ನಡ ಅಂದ್ರೆ ಅಷ್ಟು ಪ್ರಾಣ. ನಮ್ ಫ್ಯಾಮಿಲಿ ಬಿಟ್ರೆ ಕನ್ನಡನೇ. ಯಾಕಂದ್ರೆ ಅವ್ರಿಲ್ಲ ಅಂದ್ರೆ ನನ್ ಹುಟ್ಟಾನೇ ಇರ್ಲಿಲ್ಲ ಅಲ್ವಾ. ಅವರೇ ನಮ್ಗೆ ಇಂಜೆಕ್ಟ್ ಮಾಡಿರೋದು ಕನ್ನಡನ ಅಷ್ಟು ಪ್ರೀತಿಸುವಂತ. ಅದಕ್ಕೆ ಎಲ್ಲರೂ ಕನ್ನಡ. ಈ ಧೈರ್ಯ ಬರಕ್ಕೆ ಹೆಂಗೇಳಿ, ಆ ಮಾರ್ಕೆಟ್ ವ್ಯಾಲ್ಯೂ ಗೊತ್ತಿದೆ ನನಗೆ. ಅದಕ್ಕೆ ಎಷ್ಟು ಸಪೋರ್ಟ್ ಮಾಡಬೇಕು ಕನ್ನಡಿಗರಿಗೆ ಅಂತ ಐ ನೋ. ನನ್ನ ಜೊತೆಲಿರೋರು ನಾನು ಸಪೋರ್ಟ್ ಮಾಡೇ ಮಾಡ್ತೀನಿ. ಇದು ಸಿಂಪಲ್ ಅಷ್ಟೇ. ಇನ್ನ ಪಾಡ್ಕಾಸ್ಟ್ ಬರ್ತಾ ಇದೆ, ಎಂತ ಟ್ಯಾಲೆಂಟ್ ವ್ಯಕ್ತಿಗಳನ್ನ ಹೆಂಗ್ ಮಾರ್ಕೆಟಿಂಗ್ ಮಾಡ್ಬೇಕಂತ ಐ ಶೋ ಯು. ಯಾವುದೋ ಸುಮ್ಮನೆ ಬ್ಯಾಡ್ ಕಮೆಂಟ್, ಏನೋ ಬೇಡದಿರೋ ಐಡಿ, ಇವೆಲ್ಲ ಐಡಿಗಳು ನಾವು ನೋಡಿದೀವಿ. ಒಂದ್ಸಲಿ ನೀವು ಕಮೆಂಟ್ ನೀವು ಹಾಕಿದ್ರೆ ಏನೋ ನಿಮ್ಮನ್ನ ಜಸ್ಟ್ ಬ್ಲಾಕ್ ಮಾಡ್ರೆ ನಿಮ್ ಮೊಬೈಲ್ ಅಲ್ಲಿ ಇರೋದನ್ನೇ ನೀವು ಇದ್ ಮಾಡಕ್ ಆಗಲ್ಲ. ನಮ್ ಸ್ನೇಹಿತರುಗಳೆಲ್ಲ ಇದೀರಾ, ಟ್ರೋಲ್ ಮಾಡ್ಬಿಡ್ತಾರೆ ಅಂತ ಹೇಳ್ತಿರಲ್ಲ, ಅವ್ರ ಎಷ್ಟು ನಾಲೆಜ್ ಇರುತ್ತೆ ಗೊತ್ತಾ? ಟ್ರೋಲ್ ಅವ್ರಿಗೆ ಎಷ್ಟು ನಾಲೆಜ್ ಇರುತ್ತೆ ಗೊತ್ತಾ? ಅವರೆಲ್ಲ ಎಜುಕೇಟೆಡ್ಗಳು. ಅವ್ರು ಕ್ಲಾಸ್ ಮಾಡಿ ಹ್ಯಾಕ್ ಏನಕ್ಕೆ ಮಾಡ್ತಾರೆ? ಎಷ್ಟು ಒಳ್ಳೆ ಮನಸ್ಸಿರುತ್ತೆ ಗೊತ್ತಾ ಮೇಡಮ್ ಹ್ಯಾಕರ್ಸ್ಗಳಿಗೂ. ಅವ್ರು ಸುಮ್ನೆ ಮಾಡಲ್ಲ, ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಿದ್ರೆ ಏನಕ್ಕೆ ಮಾಡ್ತಾರೆ? ಇನ್ನೊಂದು ಬ್ಯಾಡ್ ಕಮೆಂಟ್ ಏನಕ್ಕೆ ಮಾಡ್ತಾರೆ?